15 problems of Pythagoras theorem, exercise 2.5. In an equilateral triangle ABC, D is a point on the side BC. D is a point on the side BC. BC ಮೇಲೆ D ಒಂದು point. Such that BD is equal to 1/3 of the BC. ಈ ಬಿ ಡಿ ಎಷ್ಟಿದೆ ಅಂದರೆ ಈ ಬಿ ಸಿನ 3 ಪಾರ್ಟ್ ಮಾಡಿದರೆ 3 ಪಾರ್ಟಲ್ಲಿ ಒಂದು ಪಾರ್ಟ್ ಇದೆ ಅಂತ ಹೇಳಿದ್ದಾರೆ. ಸೊ ಬಿ ಡಿ ಈಸ್ ಈಕ್ವಲ್ ಟು 1/3 ಆಫ್ ದ ಬಿ ಸಿ ಅಂತ ಹೇಳಿದ್ದಾರೆ. ನೋಡಿ, ಫಸ್ಟ್ ಅವ್ರು ಹೇಳಿದರೆ ಇಟ್ ಈಸ್ ಅ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಮೀನ್ಸ್ ಆಲ್ ದ ಸೈಡ್ಸ್ ಆರ್ ಈಕ್ವಲ್, ಎಲ್ಲ ಸೈಡ್ಸ್ ಈಕ್ವಲು. ಸೊ ಎಲ್ಲ ಸೈಡ್ಸನ್ನು ತೊಗೊಂಡಿದ್ದೀನಿ, ಎ ಅಂತ ತೊಗೊಂಡಿದ್ದೀನಿ. ಆಲ್ ದ ಸೈಡ್ಸ್ ಬಿ ಎ. ಇದು ಬಿ ಸಿ, ಬಿ ಡಿಯ ಲೆಂತು ಬಿ ಸಿಯ 1/3 ಇದೆ. ಸೊ ದಿಸ್ ಈಸ್ ಬಿ ಡಿ ಈಸ್ A/3. ಬಿ ಸಿನ 3 ಭಾಗ ಮಾಡಿದರೆ ಅದರಲ್ಲಿ 1 ಭಾಗ. ಓಕೆ, ನೆಕ್ಸ್ಟ್ ಈಗ ನಾವು ಇದಕ್ಕೊಂದು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತೀವಿ. ನಾನು ಆಲ್ರೆಡಿ ಡ್ರಾ ಮಾಡಿದ್ದೀನಿ. ಎ ಇ ಒಂದು ಪರ್ಪೆಂಡಿಕ್ಯುಲರ್ ಲೈನ್. ಡ್ರಾ ಎ ಇ ಪರ್ಪೆಂಡಿಕ್ಯುಲರ್ ಟು ಬಿ ಸಿ. ಎ ಇ ಬಿ ಸಿಗೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಿಮಗೆ ಇನ್ನೊಂದು ವಿಷಯ ಗೊತ್ತಿರಬೇಕು. ಇನ್ನು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆ್ಯಂಡ್ ಐಸೋಸೆಲಸ್ ಟ್ರಯಾಂಗಲ್, ಇಫ್ ಯು ಡ್ರಾ ದ ಪರ್ಪೆಂಡಿಕ್ಯುಲರ್ ಇಟ್ ವಿಲ್ ಬೈಸೆಕ್ಟ್ಸ್ ದ ಬೇಸನ್ನು ಕರೆಕ್ಟಾಗಿ 2 ಈಕ್ವಲ್ ಪಾರ್ಟಾಗಿ ಮಾಡುತ್ತೆ. ಹಾಗಾಗಿ ಇದು ನಾನು ಎ ಅಂತ ತೊಗೊಂಡಿದ್ದೀನಿ. ದಿಸ್ ಬಿಕಮ್ಸ್ A/2 ಅದರ ಅರ್ಧ ಆಗುತ್ತೆ. ಸೊ ಬಿ ಇ ಈಸ್ ಈಕ್ವಲ್ ಟು ಇ ಸಿ ಈಸ್ ಈಕ್ವಲ್ ಟು A/2, ಹಾಫ್ ಆಫ್ ದ ಎ. ಸೊ ಇದನ್ನು ಇಟ್ಕೊಂಡು ಈಗ ಫಸ್ಟ್ ನಾವು ಪ್ರೂವ್ ಮಾಡಬೇಕು. 9 ಟೈಮ್ಸ್ ಆಫ್ AD² ಈಸ್ ಈಕ್ವಲ್ ಟು 7AB² ಅಂತ ಹೇಳಿದ್ದಾರೆ. ಸೊ ದಿಸ್ ಈಸ್ ಅ AD² ಈ 7 ಟೈಮ್ಸ್ ಆಫ್ ದ AB², ಅಂದರೆ ಯಾವುದೇ ಸೈಡ್ ತೊಗೊಂಡ್ರು ಅದರ 7 ಟೈಮ್ಸ್ ಅಂತ ಹೇಳಿದ್ದಾರೆ. ಸೊ ನಾವು ಇದನ್ನು ಪ್ರೂವ್ ಮಾಡಬೇಕು. ಫಸ್ಟ್ ನಾವು ಎ ಇಯ ಲೆಂತ್ ಎಷ್ಟು ಅಂತ ಕಂಡುಹಿಡಬೇಕು. ಸೊ ಐ ಟೇಕ್ ದ ಒನ್ ಟ್ರಯಾಂಗಲ್. ಇನ್ ಟ್ರಯಾಂಗಲ್ AEC ಇದು ತೊಗೊಳ್ತೀನಿ. ಇದು ಬೇಕಾದ್ರೂ ತೊಗೊಳ್ಳಿ, ಇದು ಬೇಕಾದ್ರೂ ತೊಗೊಳ್ಳಿ, ಬಿಕಾಸ್ ದೇ ಆರ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ದೇ ಆರ್ ಕಾಂಗ್ರುವೆಂಟ್ ಟ್ರಯಾಂಗಲ್. ಯಾವುದಾದ್ರೂ ತೊಗೊಂಡು ನಡೆಯುತ್ತೆ. AECಯಲ್ಲಿ ಆ್ಯಂಗಲ್ ಇ ಈಸ್ 90 ಡಿಗ್ರಿ, ಆ್ಯಂಗಲ್ AECನೇ 90 ಡಿಗ್ರಿ. ಸೊ ಇಲ್ಲಿ ಹೈಪೋಟೆನಿಯಸ್ ಆಗುತ್ತೆ. AC² ಈಸ್ ಈಕ್ವಲ್ ಟು AE² ಪ್ಲಸ್ ಈ ಟ್ರಯಾಂಗಲ್ ತೊಗೊಂಡಿರೋದು AE² ಪ್ಲಸ್ EC². AE² ಪ್ಲಸ್ EC². ದಿಸ್ ಈಸ್ ಅಕಾರ್ಡಿಂಗ್ ಟು Pythagoras theorem. ಓಕೆ, ಇಲ್ಲಿ AC ಆಲ್ ದ ಸೈಡ್ಸ್ ಟುಕ್ ಹ್ಯಾಸ್ ಎ ಎ. ಸೊ ಇದು A² ಆಗುತ್ತೆ. ಎ ಇ ಹಾಗೆ ಇರಲಿ. ಇಲ್ಲಿ ನೋಡಿ, ಇ ಸಿನ A/2, ಹಾಫ್ ಆಫ್ ದಟ್. ಸೊ A/2 ಹೋಲ್ ಸ್ಕ್ವೇರ್. ದಿಸ್ ಈಸ್ A². ಇದನ್ನು ಈಚೆ ತೊಗೊಳ್ತೀನಿ. ಈಚೆ ಬರೋಕ್ಕಾರೆ A²/2² ಅಂದರೆ 4. A²/4 ಈಸ್ ಈಕ್ವಲ್ ಟು AE². ಸೊ ಕಂಟಿನ್ಯೂ. AE² ಅಂದರೆ ಯು ಟೇಕ್ ದ ಎಲ್ಸಿಯಮ್ ತೊಗೊಳ್ಳಿ. 4 1s 4, 4A² ಮೈನಸ್ A². 4A² ಇಂದ A² ಕಳೆದ್ರೆ ಇದು ಗೊತ್ತಾಯ್ತಲ್ಲ ಮಕ್ಕಳೇ, A², 2² ಅಂದರೆ 4. ಸೊ ನಾನು ಈ ಕಡೆ A²/4 ಅಂತಲೇ ಬರ್ಕೊಂಡಿದ್ದೀನಿ. ಓಕೆ, ಇಲ್ಲಿ A² ಮೈನಸ್ 4, ದಿಸ್ ಈಸ್ 3A². ಸೊ AE² ಅಂದರೆ 3A²/4. ಇದು ಹಾಗೆ ಇರಲಿ, ಇದು ನಮಗೆ ಬೇಕು. ನೆಕ್ಸ್ಟ್ ನಾನು ಇದು ತೊಗೊಳ್ತೀನಿ. ಇನ್ ಟ್ರಯಾಂಗಲ್ ADE. ಇನ್ ಟ್ರಯಾಂಗಲ್ ADE ನನಗೆ ADಯ ಲೆಂತ್ ಎಷ್ಟು ಬೇಕು? ಅದಕ್ಕಿಂತ ಮುಂಚೆ DEಯ ಮೆಷರ್ಮೆಂಟ್ ಎಷ್ಟು ಅಂತ ತಗೊಳ್ಳೋಣ. DE ಏನಾಗುತ್ತೆ ಅಂದರೆ DE ಈಸ್ ನಥಿಂಗ್ ಬಟ್ BE ಫುಲ್ BE ಮೈನಸ್ BD ಆಗುತ್ತೆ. BE ಮೈನಸ್ BD. BEನ ನಾವು ತೊಗೊಂಡಿದ್ದೀವಿ, ಇದರ ಹಾಫ್, ಅರ್ಧ, BC ಅರ್ಧ. BD ನಮಗೆ ಅವರೇ ಕೊಟ್ಟಿದ್ರು, BD ಇಲ್ಲಿ ಕೊಟ್ಟಿದ್ರು. ದಿಸ್ ಈಸ್ ಅ 1/3 ಆಫ್ ದ BC. ಸೊ A/3. ಸೊ ಇದು A/2, A/3. ಇದಕ್ಕೆ 2 ಮತ್ತು 3ಗೆ ಎಲ್ಸಿಯಮ್ ತೊಗೊಂಡ್ರೆ 6 ಆಗುತ್ತೆ. ಸೊ 6, 2 3s 6. ಸೊ ಇದಕ್ಕೆ ನಾನು 3ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಇದಕ್ಕೆ ನಾನು 2ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಸೊ ದಿಸ್ ಈಸ್ 3A/6 ಮೈನಸ್ 2A/6. ಇದನ್ನು ಕಳೆದ್ರೆ 3A ಇಂದ 2A ಕಳೆದ್ರೆ ದಿಸ್ ಈಸ್ 1A/6. 1A ಆಯಿತು. ಓಕೆ, DE ಇದು ನಮಗೆ ಬೇಕು. ಸೊ ಐ ಟೇಕ್ ದ ಟ್ರಯಾಂಗಲ್ ADE. ಇನ್ ಟ್ರಯಾಂಗಲ್ ADE
ಇಲ್ಲಿ ಆ್ಯಂಗಲ್ ಎ ಇ ಡಿನೇ 90 ಡಿಗ್ರಿ. ಸೊ ಅಪ್ಲೈ ದ ಪೈಥಾಗೋರಸ್. ಇದು ಈ ಟ್ರಯಾಂಗಲ್, ಈ ಚಿಕ್ಕ ಟ್ರಯಾಂಗಲ್ ಎ ಡಿ ಇ, ಈ ಟ್ರಯಾಂಗಲ್ ತೊಗೊಂಡಿದ್ವಿ. ಸೊ ಇಲ್ಲಿ ಎ ಡಿನೇ ಹೈಪೋಟೇನಿಯಸ್. ಎ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಇ ಸ್ಕ್ವೇರ್ ಪ್ಲಸ್ ಡಿ ಇ ಸ್ಕ್ವೇರ್. ಓಕೆ, ಎ ಇ ಸ್ಕ್ವೇರ್ ನಾವು ಕಂಡುಹಿಡಿದ್ವಿ, ಇದಕ್ಕೋಸ್ಕರ ಕಂಡುಹಿಡಿದ್ವಿ ಅಂತ ಏನು ಬೇಕು ಅಂತ 3a²/4. ನೋಡಿ, ಎ ಇ ಸ್ಕ್ವೇರ್ ಅಂದ್ರೇ 3a²/4, ಮತ್ತು ಅದನ್ನು ಸ್ಕ್ವೇರ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಡಿ ಅಂದರೆ a/6, ಇದನ್ನು ಹೋಲ್ ಸ್ಕ್ವೇರ್ ಮಾಡ್ಕೋಬೇಕು, ಇದನ್ನು ಹೋಲ್ ಸ್ಕ್ವೇರ್. ಸೊ ದಿಸ್ ಈಸ್ 3a²/4 ಹಾಗೆ ಇರುತ್ತೆ. ದಿಸ್ ಈಸ್ a²/6, 6 36. ಟೇಕ್ ದ LCM. 4 ಮತ್ತು 36 LCM ಆಗುತ್ತೆ 36, ಯಾಕಂದರೆ ಇಟ್ ಈಸ್ ಅ ಮಲ್ಟಿಪಲ್ ಆಫ್ 4. 1 8, 2 1s 2 9s, 3 1s 3 1s. So 2 into 2 into 3 into 3. So LCM is 36. 2 2s 4, 4 3s 12, 12 3s 36. ಸೊ ಇದು 36 ಆಯಿತು. ಸೊ ಈಗ ಇದಕ್ಕೆ ನಾನು 36 ಆಗಬೇಕಾದ್ರೆ ಇದಕ್ಕೆ ನಾನು 7ಇಂದ ಮಲ್ಟಿಪ್ಲೈ ಮಾಡ್ತೀನಿ. 7 3s 28 a²/36. 9 3s 27 ಪ್ಲಸ್ ಇದು a²/36. ಸೊ ಈಗ ಇದು ಏನಾಗುತ್ತೆ ಅಂದರೆ 27 ಪ್ಲಸ್ a² ಅಂದರೆ 28 a²/36. ಇಲ್ಲಿ 4 7s 4 9s. ಸೊ 7/9 a² AD². ಈಗ ಇದನ್ನು ನಾನು ಇಲ್ಲಿ ತೊಗೊಳ್ಳೋದಾದರೆ ನೋಡಿ, AD², ಈ 9 ಈಚೆ ಶಿಫ್ಟ್ ಮಾಡಿ 9 ಆಯಿತು. ಈ ಕಡೆ ನ್ಯೂಮರೇಟಿವ್ ಬರುತ್ತೆ 7 a². ಆಲ್ ದ ಸೈಡ್ಸ್ ಆರ್ ಈಕ್ವಲ್. ಇಲ್ಲಿ ಎಲ್ಲ ಸೈಡ್ಸು ಈಕ್ವಲ್, ಎಲ್ಲ ಸೈಡ್ಸು ನಾವು ಎ ಅಂತ ತೊಗೊಂಡಿದ್ವಿ. ಯಾವ ಸೈಡ್ ಬೇಕಾದ್ರೂ ತೊಗೋಬೋದು. ಇಲ್ಲಿ ಅವ್ರು ಎ ಬಿ ಕೊಟ್ಟಿದ್ದಾರೆ. ಸೊ ನಾನು a² ರಿಪ್ಲೇಸ್ ಮಾಡ್ತೀನಿ, AB² ಅಂತ ರಿಪ್ಲೇಸ್ ಮಾಡ್ತೀನಿ. ದಿಸ್ ಈಸ್ 9 AD² ಈಸ್ ಈಕ್ವಲ್ ಟು 7 AB² ಆಯಿತು. ಓಕೆ, ಈಗ ನೆಕ್ಸ್ಟ್ ಸಮ್. ದಿಸ್ ಈಸ್ ಅ ಇಂಪಾರ್ಟೆಂಟ್ ಸಮ್. ನಾನೀಗ ಮಾಡಿದ ಇಂಪಾರ್ಟೆಂಟ್ 15th ಏನು ಸಮ್ ಇದೆ, ವೆರಿ ಇಂಪಾರ್ಟೆಂಟ್. ಓಕೆ, ಈಗ ನೆಕ್ಸ್ಟ್ 16. In an equilateral triangle, prove that the 3 times of the square of one side is equal to 4 times of the square of its altitude ಅಂತ ಹೇಳಿದ್ದಾರೆ. ಈಗ ಇದು ಈಕ್ವಲ್ಯಾಟ್ರಲ್ ಟ್ರಯಾಂಗಲ್, ಇಲ್ಲೂ ಅಷ್ಟೇ ಆಲ್ ದ ಸೈಡ್ಸ್ ಆರ್ ಈಕ್ವಲ್. ಈಗ ನೀವು ಡೇಟಾ ಬರ್ಕೊಳ್ಳೋದಾದರೆ ಏನೇ ಟ್ರಯಾಂಗಲ್ ABC, AB is equal to BC is equal to CA. This is A. Okay, to prove ಏನು ಮಾಡಬೇಕು, ಇದಕ್ಕೆ ಫಸ್ಟ್ ನಾನು ಇದು ಹಾಕ್ಕೊಳ್ತೀನಿ, ಡ್ರಾ ಎ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಹಾಕ್ಕೊಳ್ಳೋಣ, 90 ಡಿಗ್ರಿ ಲೈನ್, ಪರ್ಪೆಂಡಿಕ್ಯುಲರ್ ಲೈನ್. ದಿಸ್ ಈಸ್, ಐಲ್ ಟೇಕ್ ದಿಸ್ ಆಸ್ AD ಪರ್ಪೆಂಡಿಕ್ಯುಲರ್ ಟು BC. ಇಲ್ಲಿ ನಾವು ತೊಗೋಬೇಕು ಏನಂದರೆ ನೋಡಿ, ಸ್ಕ್ವೇರ್ ಆಫ್ ದ ಒನ್ ಸೈಡ್ ಈಸ್ ಈಕ್ವಲ್ ಟು 3 times ಆಫ್ ದ ಸ್ಕ್ವೇರ್, 3 times ಆಫ್ ದ ಯಾವುದಾದ್ರೂ ಒಂದು ಸೈಡ್ ತೊಗೊಳ್ಳಿ, AB². ದಿಸ್ ಈಸ್ ಈಕ್ವಲ್ ಟು 4 times ಆಫ್ ದ ಸ್ಕ್ವೇರ್ ಆಫ್ ದ ಇಟ್ಸ್ ಆಲ್ಟಿಟ್ಯೂಡ್ನ 4 times, 4 AD² ಸಮ. ಸೊ ಪ್ರೂಫ್ ಮೊದಲು ಮಾಡಿದಾಗೆ ನೋಡಿ, ಇಲ್ಲಿ ಆಲ್ ದ ಸೈಡ್ಸ್ ಆರ್ ಈಕ್ವಲ್. ಇಲ್ಲಿ ಏನಾಗುತ್ತೆ, ಇಫ್ AD ಈಸ್ ಪರ್ಪೆಂಡಿಕ್ಯುಲರ್ ಟು BC, ಆವಾಗ BD ಈಸ್ ಈಕ್ವಲ್ ಟು DC. ಅದು ಕರೆಕ್ಟಾಗಿ ಅದನ್ನು ಅರ್ಧ ಮಾಡುತ್ತೆ. ಇದು ಹಾಫ್ ಆಗುತ್ತೆ, A/2. ನಾವೀಗ AD ಲೆಂತ್ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಐ ಟೇಕ್ ಒನ್ ಟ್ರಯಾಂಗಲ್. ಈಗ ನಾನು ಈ ಕಡೆ ಟ್ರಯಾಂಗಲ್ ತೊಗೊಂಡ್ರೆ ಐ ಟೇಕ್ ದಿಸ್ ಟ್ರಯಾಂಗಲ್, ಶೇಡ್ ಮಾಡ್ತೀನಿ ನೋಡಿ. ಸೊ AB² ಈಸ್ ಈಕ್ವಲ್ ಟು in triangle ABD, angle ADB is equal to 90 degree. AB² is equal to AD² plus BD². This is A², AD ಗೊತ್ತಿಲ್ಲ, BD² ನಾವು ತೊಗೊಂಡಿದ್ವಿ A/2, half of that, ಅರ್ಧ. This is A² AD². ದಿಸ್ ಈಸ್ A²/2² ಅಂದರೆ 4 ಈಚೆ ತಗೊಳ್ಳಿ, A² minus A²/4 ಈಸ್ ಈಕ್ವಲ್ ಟು AD². ಟೇಕ್ ದ LCM. 4 ಇದು ಆಗುತ್ತೆ, ಇಲ್ಲೂ 4, ಇದಕ್ಕೆ 4ಇಂದ ಗುಣಿಸ್ಬೇಕು, ಮೈನಸ್
a square is equal to AD square. Okay, next 4a square ಇಂದ a square ಕಳೆದ್ರೆ 3a square by 4 is equal to AD square. ಈ 4 ನೀಚೆ ತಗೊಂಡು ಹೋಗ್ತೀನಿ. 3a square 4AD square. a square all the sides are equal. ಯಾವ ಸೈಡ್ ಬೇಕಾದ್ರೂ ತಗೋಬೋದು. ನಾನಿಲ್ಲಿ b ತಗೊಂಡಿದ್ದೀನಿ. ಸೊ 3ab square is equal to 4AD square. 3 times of the square of the side is equal to 4 times of the square of the altitude. Okay.